ಶ್ರೀ ಪರಾಭವನ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಅಷ್ಟಮಿ ತಿಥಿ, ಭರಣಿ ನಕ್ಷತ್ರ. ಈ ದಿವಸ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ. ಕರೆಕ್ಟಾಗಿ ಈ ಹೊತ್ತಿಗೆ ಒಂದು ತಿಂಗಳಿಗೆ ಆಷಾಢ ಮಾಸದಿಂದ ಶ್ರಾವಣಕ್ಕೆ ನಾವು ಹೋದರೆ ಆ ಅಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಿಸ್ತೀವಿ. ನಾವು ಸಾಮಾನ್ಯವಾಗಿ ಅಷ್ಟಮಿಯಲ್ಲಿ ಭಗವತಿ ಆರಾಧನೆಯನ್ನು ಗಮನಿಸ್ತೀವಿ. ಆದರೆ ಅಷ್ಟಮಿ ಕೃಷ್ಣ ಜನಿಸಿದ ತಿಥಿಯೂ ಹೌದು. ಕೃಷ್ಣ ಜನ್ಮಾಷ್ಟಮಿ ಅಂತ ಕಾಣ್ತೀವಲ್ಲ, ಮುಂದಿನ ತಿಂಗಳು ಶ್ರಾವಣ ಮಾಸದಲ್ಲಿ ಕಾಣ್ತೀವಿ. ಅಷ್ಟಮಿಯಲ್ಲಿ ಕೃಷ್ಣನ ಉಪಾಸನೆಯನ್ನು ಮಾಡಬೇಕು. ಮಾಡುವುದರಿಂದ ನಮಗೆ ಕೃಷ್ಣನ ಗುರುತ್ವ, ಆ ಮಹನೀಯನ ಅನುಗ್ರಹ ಉಂಟಾಗಿಬಿಟ್ರೆ ನಮಗೆ ಮೊದಲು ಕೃಷ್ಣನ ಆ ಜಾಡು ನಾವು ಅರ್ಥ ಮಾಡಿಕೊಳ್ಬೇಕು. ಅವನ ದಾರಿ, ಅವನನ್ನು ಉಪಾಸಿಸುವ ದಾರಿ ಯಾವುದು ಅಂದರೆ ಹಲವಿದ್ದಾವೆ. ಭಗವದ್ಗೀತೆಯಲ್ಲಂತೂ ಕೃಷ್ಣ ತುಂಬ ವಿಸ್ತಾರವಾದ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾನೆ. ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಎಲ್ಲ ದಾರಿಗಳ ಬಗ್ಗೆಯೂ ಆತ ವಿಶೇಷವಾಗಿ ಮಾತನಾಡಿದ್ದಾನೆ. ಎಲ್ಲವೂ ಶ್ರೇಷ್ಠ ಅಂತಲೇ ಹೇಳಿದ್ದಾನೆ. ಅದನ್ನು ನಾವು ಅವರವರ ಮಿತಿಗೆ ಕಂಡುಕೊಂಡು, ನಮ್ಮ ಮಿತಿ ಇಷ್ಟು ಅನ್ನೋದನ್ನು ಕಂಡುಕೊಂಡು ತಪ್ಪಿಲ್ಲದೆ ಒಂದು ಭಜನೆಗೂ ಹೇಳಿದೆ. ಅಲ್ಲಿ ಕೃಷ್ಣ ಪರಮಾತ್ಮ ಒಂದೊಂದು ವಿಚಾರದಲ್ಲೂ ಅದು ಶ್ರೇಷ್ಠ ಅಂತಲೇ ಹೇಳ್ತಾ ಹೋಗ್ತಾನೆ. ನೀವು ಯಾವುದಾದ್ರೂ ಆಯ್ಕೆ ಮಾಡಿಕೊಳ್ಳಿ. ಅದನ್ನೇ ನಾನು ಹೇಳಿದ್ದು, ಭಜನೆ ಮಾಡಿ ಆತನ ನಾಮಾವಳಿಗಳನ್ನು, ಕೀರ್ತನೆಗಳನ್ನು, ಅದನ್ನು ನಾನು ಆರಾಧನೆ ಮಾಡ್ತೀನಿ, ತನ್ನ ಮೂಲಕ ಅವನನ್ನು ಹೊಂದ್ತೀನಿ, ಅದಕ್ಕೂ ಅವಕಾಶ ಇದೆ ಅಂತ ಹೇಳಿದ್ದಾನೆ. ಧ್ಯಾನ ಯೋಗದಲ್ಲಿ ಧ್ಯಾನಾಭ್ಯಾಸ ಯೋಗ ಅಂತ ಡಿ ವಿ ಜಿಯವರು ಹೇಳ್ತಾರೆ, 6ನೇ ಅಧ್ಯಾಯ. ಅಲ್ಲಿ ಸ್ವಲ್ಪ ವಿಶೇಷವಾಗಿ ಅವನು ಮನಸ್ಸಿನ ಚಟುವಟಿಕೆಗಳ ಬಗ್ಗೆ ಮಾತಾಡ್ತಾನೆ. ಅದು ತುಂಬ ಇಷ್ಟ ಅಂತಲೂ ಅನಿಸುತ್ತೆ ಅಷ್ಟನ್ನು ನೋಡಿದಾಗ. ಅವನು ಹೇಳ್ತಾನೆ, ಕೃಷ್ಣ, ನಮ್ಮ ಉದ್ಧಾರಕ್ಕೆ ನಾವೇ ಪ್ರಯತ್ನ ಮಾಡಬೇಕು, ಬೇರೆ ದಾರಿಗಳನ್ನು ಹುಡುಕಬೇಡಿ ಅಂತ. ತನ್ಮೂಲಕ ಕೃಷ್ಣನ ಅನುಗ್ರಹ ಉಂಟಾಗುತ್ತೆ. ನಾವೇ ಪ್ರಯತ್ನ, ಉದ್ಧರೇದ ಆತ್ಮನ ಆತ್ಮ ನಮ್ಮಂತ ಅವನು ತಾನೇ ಹೇಳಿರೋದು. ಹೀಗಾಗಿ ನಮ್ಮ ಉದ್ಧಾರಕ್ಕೆ ನಾವೇ ಪರಿಶ್ರಮ ಪಡಬೇಕು. ಅದು ಕೃಷ್ಣನಿಗೆ ಇಷ್ಟ ಆಗುತ್ತೆ. ಸುಮ್ಮನೆ ದೇವರ ಮೇಲೆ ಹಾಕಿಬಿಟ್ರೆ ಅದೃಷ್ಟದಿಂದ ನನಗೆ ಉಂಟಾಗುತ್ತೆ ಅಂದರೆ ಕೃಷ್ಣನಿಗೆ ಅದು ಇಷ್ಟ ಆಗೋದಿಲ್ಲ. ಅವನು ನೀನು ಸ್ವಯಂ ಕಷ್ಟಪಡಬೇಕು, ಸ್ವಲ್ಪ ಮಟ್ಟಿಗೆ ಅದು ಪರಿಶ್ರಮ ಪಡಬೇಕು. ಒಂದು ಧ್ಯಾನ ಪೂಜೆಗಳಿಂದ ಹಿಡಿದು ನಿಮ್ಮ ಕರ್ತವ್ಯಗಳವರೆಗೆ ಎಲ್ಲ ವಿಚಾರದಲ್ಲೂ ಆತ ಹೇಳ್ತಾನೆ, ನೀವು ಪರಿಶ್ರಮ ಪಡಿ. ಆ ಪರಿಶ್ರಮಕ್ಕೆ ನನ್ನ ಅನುಗ್ರಹ ಉಂಟಾಗುತ್ತೆ. ತನ್ನ ಮೂಲಕ ಅದು ವಿಭೂತಿ ಅನ್ನಿಸ್ಕೊಡುತ್ತೆ. ಅದಕ್ಕೊಂದು ಮೇರುತ್ವ ಬರುತ್ತೆ, ಅದಕ್ಕೊಂದು ಗೌರೀಶಂಕರ ಸ್ಥಾನ ಬರುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹೀಗಾಗಿ ಅದು ಸತ್ಯವಾಗಿಯೂ ಇದೆ ಕೂಡ. ನೀವು ತಟ್ಟೆ ಮುಂದೆ ಸಮೃದ್ಧವಾದ ಭೋಜನ ಇದೆ, ಬಾಳೆ ಎಲೆಯಲ್ಲಿ ಹರಡಿದೆ. ಅದನ್ನು ನೀವು ತಿನ್ನಬೇಕಲ್ವಾ? ಆ ಕೆಲಸವನ್ನು ಮಾಡಬೇಕಲ್ಲ. ಅದು ಹಲ್ಲುಗಳ ಕೆಲಸ, ನಾಲಿಗೆಯ ಕೆಲಸ, ಕೈಗಳ ಕೆಲಸ, ಹೀಗೆ ಇಂದ್ರಿಯಗಳ ಮೂಲಕ ಒಂದಷ್ಟು ಕಾರ್ಯಗಳನ್ನು ನಿರ್ವಹಿಸಬೇಕು, ಮಾಡಬೇಕು. ಆಮೇಲೆ ಅದು ತೃಪ್ತಿ ಅನ್ನೋದನ್ನು ಹೃದಯದಲ್ಲಿ ಪಾಕ ಮಾಡಿಕೊಡುತ್ತೆ. ಅದರ ರಿಸಲ್ಟ್ ಏನಾಗಿರುತ್ತೆ? ತಿಂದಿದ್ದರ ರಿಸಲ್ಟ್ ಸಂತೋಷ, ಆನಂದ, ಅದು ನಮಗೆ ಆಮೇಲೆ ಉಂಟಾಗೋದು. ಹೀಗಾಗಿ ಆ ರಿಸಲ್ಟ್ ತಿನ್ನುವಾಗ ತಿನ್ನಬೇಕಲ್ವ? ಕೆಲಸ ಮಾಡಬೇಕು, ಓದಬೇಕು, ಅಧ್ಯಯನ ಮಾಡಬೇಕು. ಅದು ರಿಸಲ್ಟ್ ಭಗವಂತನಿಗೆ ಬಿಟ್ಟಿದ್ದು. ಅದನ್ನು ಯೋಚನೆ ಮಾಡಬೇಡ ಅಂತ ಹೇಳಿದ್ದಾನೆ. ನಿನ್ನ ಕೆಲಸ ನೀನು ಮಾಡು. ನೀನು ಮಾಡಿದ ಕೆಲಸಕ್ಕೆ ನೀನು ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ನನ್ನಿಂದ ಅನುಗ್ರಹ ಇದ್ದೇ ಇದೆ. ಇದನ್ನು ಅರ್ಜುನಿಗೆ ಹೇಳಿದ್ದು, ಅರ್ಜುನ ಮೂಲಕ ನಮ್ಮೆಲ್ಲರಿಗೂ ಹೇಳಿದ್ದು. ಹೀಗಾಗಿ ನಾವು ಕಾರ್ಯದಿಂದ ವಿಮುಖರಾಗಬಾರ್ದು ಅಂತ. ನಮ್ಮ ಪಾರ್ಟ್ ಏನು ಅದನ್ನು ಮುಗಿಸ್ಬೇಕು. ವಿದ್ಯಾರ್ಥಿ ಪಾರ್ಟ್ ಏನು? ಓದದೇ ಇದ್ದರೆ ಬಿಡು, ಬರುತ್ತೆ ರಿಸಲ್ಟ್ ಎಕ್ಸಾಮಲ್ಲಿ, ಭಗವಂತ ನೋಡ್ಕೊಳ್ತಾನೆ, ಏನೋ ಅದೃಷ್ಟವಶಾತ್ ಬರುತ್ತೆ ಮಾರ್ಕ್ಸು ಅಂತಂದರೆ ಕೆನ್ನೆಗೆ ಬರೆಸ್ಬೇಕಲ್ವ? ಓದಬೇಕು. ಒಬ್ಬ ಕೆಲಸ ಮಾಡೋನು ಶ್ರದ್ಧೆಯಿಂದ ನಿಮ್ಮ ಪಾರ್ಟ್ ಏನು ಬಂದಿದೆ ಅದನ್ನು ನೀವು ಮಾಡದೇ ಇದ್ದರೆ ಕೃಷ್ಣನಿಗೆ ಇಷ್ಟ ಆಗೋದಿಲ್ಲ. ಈ ಅಷ್ಟಮಿ ದಿವಸ ಕೃಷ್ಣನ ಉಪದೇಶ ಏನಪ್ಪ ಅಂದರೆ, ನಮ್ಮ ಕೆಲಸ ನಾವು ಮಾಡಬೇಕು, ಆಗಲೇ ನಮ್ಮ ಉದ್ಧಾರ ಸಾಧ್ಯ. ಮತ್ತು ಈ ಹೊತ್ತು ಮಾಡಿದ ಕೆಲಸ ಏನಿದೆ ಅದು ಭವಿಷ್ಯವನ್ನು ನಿರ್ಧರಿಸುತ್ತೆ. ಹೀಗಾಗಿ ಈ ಹೊತ್ತು ಮಾಡುವ ಕೆಲಸ ತುಂಬ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮತ್ತು ಪರಿಪೂರ್ಣ ಆ ಕೆಲಸ ಮೌಲ್ಯಯುತವಾಗಬೇಕು. ಆ ರೀತಿಯಲ್ಲಿ ಕೆಲಸ ಮಾಡಿದ್ರೆ
ನಿಮ್ಮ ಭವಿಷ್ಯ ನೀವು ಉದ್ಧಾರ ಮಾಡ್ಕೊಳ್ತೀರಾ, ನಿಮ್ಮ ಭವಿಷ್ಯ ನೀವು ನಿರ್ಣಯಿಸ್ಕೊಳ್ಳಿಕ್ಕಾಗತ್ತೆ. ಉನ್ನತವಾದ ಶ್ರೇಷ್ಠವಾದ ಭವಿಷ್ಯವನ್ನು ಕಾಣಲಿಕ್ಕೆ ದಾರಿ ಆಗುತ್ತೆ. ಹೀಗಾಗಿ ಈ ದಿವಸ ನೀವು ಮಾಡುವ ಕೆಲಸಗಳಲ್ಲಿ ಒಂದು ಶಿಸ್ತು, ಶ್ರದ್ಧೆ, ಅದರಲ್ಲಿ ಪ್ರೀತಿ, ಅದನ್ನು ಕಾಣಬೇಕು. ಇದರಿಂದ ಕೃಷ್ಣನ ಕೃಪೆಯಾಗುತ್ತೆ ಅನ್ನೋದನ್ನು ಗೀತೆಯಲ್ಲಿ ತಿಳಿಸ್ತಾನೆ. ತುಂಬ ವಿಚಾರ ಗೀತೆಯನ್ನು ನೀವು ಓದ್ತಾ ಇದ್ದರೆ ಮನಸ್ಸಿಗೆ, ಅದರಲ್ಲೂ ನನಗೆ ಪರ್ಸನಲ್ ನನ್ನ ಒಪಿನಿಯನ್, DVGಯವರ ಜೀವನ ಧರ್ಮ ಯೋಗ ಅಂತೂ ತುಂಬ ಚೆನ್ನಾಗಿ, ಎಂಥವನಿಗೂ ತಿಳಿವು, ಹೇಗೆ ಒಂದು ತುಂಬ ಶರೀರ ಕೃಶವಾದಾಗ, ಯಾವುದೋ ಒಂದು ರೋಗದಿಂದ ಬಳಲ್ತಾ ಇದ್ದಾಗ ಒಂದು ಇಂಜೆಕ್ಷನ್ ಅವನಿಗೆ ಚುಚ್ಚಿದ್ರೆ ಅದು ಹೇಗೆ ರಕ್ತದ ಮೂಲಕ ಸರ್ವ ಅವಯವಗಳಿಗೂ ಇಳಿದು ಅದು ರಕ್ತ ಶುದ್ಧಿ ಮಾಡೋದ್ರ ಜೊತೆಗೆ ಆರೋಗ್ಯ ರೋಗವನ್ನು ನಿವಾರಿಸಿಬಿಡುತ್ತೋ, ಆ ರೀತಿ DVGಯವರು ಎಂಥ ಕಗ್ಗಂಟಾಗಿರ್ತಕ್ಕಂಥ ಗೀತೆಯ ವಿಚಾರವನ್ನು ತಿಳಿಪಡಿಸಿ, ಆ ವಿಷಯ ಸಾರ ನಮಗೆ ಹೇಗೆ ಆ ಮೆದುಳು ಅಂತಕ್ಕಂಥ ಸ್ವಾದ ಮಾಡುತ್ತೆ, ಆ ಬುದ್ಧಿಗೆ ಆಸ್ವಾದನೀಯವಾಗಿ ಅವರು ಬರೆದಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ರಚಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಸಣ್ಣ ಸಣ್ಣ ಪುಟ್ಟ ವಿವರಣೆಗಳಲ್ಲಿ ತುಂಬ ಮಹತ್ತರವಾದ ಅಂಶವನ್ನು ಸೇರಿಸಿ ಅದು ಮಹೋನ್ನತವಾಗಿದ್ದ ವಿಚಾರವನ್ನು ನಮ್ಮ ಹೃದಯಕ್ಕೆ ಅವರು ಉಣಬಡಿಸ್ತಾರೆ. ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಓದಿ ನೋಡಿ. ಅಷ್ಟಮಿ ದಿವಸ ಕೃಷ್ಣ ಸ್ಮರಣೆ, ಅದರಲ್ಲೂ ಈ ಗೀತಾ ವಿಚಾರ, ಇವೆಲ್ಲ ನಮ್ಮ ಮನುಷ್ಯನಿಗೆ ತುಂಬ ಒಂದು ಧ್ಯಾನ, ಒಂದು ಪೂಜೆ ಮಾಡಬೇಕಾದರೂ ಕೂಡ ಒಂದು ಶಿಸ್ತು ಯಾವ ರೀತಿಯಲ್ಲಿ ಬರಬೇಕು ಅಂತ ತುಂಬ ಚೆನ್ನಾಗಿ ಪಾಯಿಂಟ್ಸ್ ಮಾಡಿ ಕೊಡ್ತಾರೆ. ಒಂದು ವಸ್ತುವನ್ನು ಗುರಿಯಾಗಿಟ್ಕೊಳ್ಳಿ, ಒಂದು ಕಾಲವನ್ನು ನಿಗದಿ ಮಾಡಿಕೊಳ್ಳಿ, ಒಂದು ಸ್ಥಳವನ್ನು ನಿಗದಿ ಮಾಡಿಕೊಳ್ಳಿ, ಮತ್ತು ನೀವು ಯಾವ ಮಂತ್ರವನ್ನು ಪಠಿಸಬೇಕು ಪ್ರತಿ ದಿವಸ ಅದನ್ನು ನೀವೊಂದು ಅಚ್ಚುಕಟ್ಟಾಗಿ ಅದನ್ನು ಮನಸ್ಸಿಗೆ ತಗೊಳ್ಳಿ. ಉಪದೇಶವಾದರೆ ಬಹಳ ಒಳ್ಳೆಯದು. ಯಾವುದೋ ಒಂದು ಮಂತ್ರ ಉಪದೇಶವಾಗಿರ್ತಾರೆ, ಓಂ ನಮೋ ಭಾಗವತೆ ವಾಸುದೇವ, ಸರಳವಾಗಿದೆ ಅದು. ಅದನ್ನು ನೀವು ಹೇಳುವಾಗಲೂ ಒಂದು ಶಿಸ್ತಾದ ಒಂದು ಬಟ್ಟೆ ವಿಚಾರದಲ್ಲಿ ಪ್ರತಿ ದಿವಸ ಒಂದು ಶಿಸ್ತಾದ ಒಂದು ಬಟ್ಟೆಯನ್ನು ಇಟ್ಕೊಳ್ಳಿ. ಅದೇ ಬಟ್ಟೆಯಲ್ಲಿ, ಅದೇ ಸ್ಥಳದಲ್ಲಿ, ಅದೇ ಸಮಯದಲ್ಲಿ, ಅದೇ ಮಂತ್ರ. ಹೀಗೆ ನಾವು ಅನುಸಂಧಾನ ಮಾಡೋದ್ರಿಂದ ಅದರ ಸಿದ್ಧಿ ಉಂಟಾಗುತ್ತೆ ಅಂತ. ಈ ಹೊತ್ತು ನೀನು ಹೇಗೆ ತಪಸ್ಸು ಮಾಡ್ತಾ ಇದೆಯೋ, ಹೇಗೆ ಅದರಲ್ಲಿ ಮಗ್ನನಾಗಿದೆಯೋ, ಅದರ ಮೇಲೆ ನಿಂತಿದೆ ಅದರ ಫಲ, ಮುಂದಿನ ಫಲ ಅಂತ. ಈ ರೀತಿಯಲ್ಲಿ ಎಲ್ಲ ವಿಚಾರಗಳಲ್ಲೂ ಮಾತಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಈ ಹೊತ್ತಿನಿಂದ ಮುಂದಿನ ಶ್ರಾವಣ ಅಲ್ಲಿವರೆಗೆ ಓದ್ತಾ ಇದ್ದರೆ ಒಂದು ತಿಂಗಳೊಳಗೆ ನಮಗೆ ಅದು ಚೆನ್ನಾಗಿ ಮನಸ್ಸಿಗೆ ಅರಗತ್ತೆ. ಯಾವಾಗ ಅರಗುತ್ತೋ ಚೆನ್ನಾಗಿ, ಆಗ ಸ್ವಸ್ಥೈತ್ಯಭಿಧೀಯತೆ ಅಂತಾರಲ್ಲ, ಮನುಷ್ಯ ಸುಖವಾಗಿರ್ತಾನೆ ಅಂತ. ಎಲ್ಲ ವಿಚಾರಗಳನ್ನು ನಾವು ಹೇಗೆ ತಗೋಬೇಕು, ಯಾವುದನ್ನು ಬಿಡಬೇಕು, ಗೀತೆಯಲ್ಲಿ ತುಂಬ ಚೆನ್ನಾಗಿದೆ. ಯಾವ ವಿಚಾರ ಮನುಷ್ಯ ತುಂಬ ಅಟ್ಯಾಚ್ ಮಾಡ್ಕೋಬೇಕು, ಯಾವ ವಿಚಾರದಲ್ಲಿ ನಾವು ಡಿಟ್ಯಾಚ್ಮೆಂಟ್ ಇಟ್ಕೊಳ್ಬೇಕು, ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿರೋದು. ಗೀತೆ ಒಂದು ಚೆನ್ನಾಗಿ ಸ್ಪಷ್ಟತೆ ಬಂದುಬಿಟ್ರೆ ನಮಗೆ ಸುಖವಾಗಿ ಬದುಕಲಿಕ್ಕೆ ದಾರಿ ಇದೆ. ಹೀಗಾಗಿ ಈ ದಿವಸ ಕೃಷ್ಣನ ಪ್ರಾರ್ಥನೆ ಮಾಡ್ತಾ ಆ ಗೀತಾ ಸಂದೇಶ ನಮ್ಮ ಮನಸ್ಸಿಗೆ ಬರಲಿ, ನಮ್ಮ ಹೃದಯಕ್ಕೆ ಇಳಿಯಲಿ, ನಮ್ಮ ಬದುಕಿಗೆ ಅದು ವಿಸ್ತರಿಸ್ಕೊಳ್ಳಿ ಅಂತ ಪ್ರಾರ್ಥಿಸೋಣ. ಈ ಅಷ್ಟಮಿಯಲ್ಲಿ ಕೃಷ್ಣನ ಪ್ರಾರ್ಥನೆ ಮಾಡೋಣ. ಮುಂದಿನ ಅಷ್ಟಮಿ ವೇಳೆಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೃಷ್ಣನ ಅರ್ಥ ಮಾಡಿಕೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.